ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಅಣ್ಣ ನಾಗೇಶ್ ಅಣ್ಣವರಾಗಲಿ, ನಮ್ಮ ಮೋಕ್ಷೇಂದ್ರ ಅವರಾಗಲಿ, ಮನೋ ಅವರಾಗಲಿ, ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರ ತಾಯಿ, ಇಬ್ಬರು ತಾಯಂದರು, ಇಬ್ಬರು ನಿಮ್ಮ ಆಶೀರ್ವಾದ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ. ಆ್ಯಂಡ್ ಶ್ರುತಿ ಅಮ್ಮ ನನಗೆ ಅಮ್ಮ ಅಂತಲೇ ಕರಿತಿರ್ತೀನಿ, ಯಾಕಂದರೆ ಮಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟವ ಒಂದು ವಂಡರ್ಫುಲ್ ಪೇರ್. ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಮಾದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಸೈಲೆಂಟ್, ಮಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವ್ರಿಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರ ಹೆಸರಲ್ಲೇ ಇನ್ನೊಬ್ಬರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟು ಆಗಲಿ ಅಂತ ನಿಮ್ಗೆ ಕೇಳ್ತಾ. ಆ್ಯಂಡ್ ಹಿಮಾ ಅವರು ನಮ್ಮ ಮಾದೇವಲ್ಲಿ ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟು ಭಾಳ ಚೆನ್ನಾಗಿತ್ತು. ಮಾದೇವದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಬಂದು ಇಲ್ಲಿಗೆ ಬರೋಕ್ಕೆ ಕಾರಣ, ಒಂದು ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ, 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು, ಬಿಕಾಸ್ ಯಾಕಂದರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು, ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿ ವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ನ ಭಾಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ ಬಂದು 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇದು ನನ್ನ ಬಲರಾಮ ಬಂದು ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದ್ದೀರಾ, ಬಟ್ ಕಂಪೇರ್ ಮಾಡ್ತಿಲ್ಲ. ನೋ ಕಂಪ್ಯಾರಿಸನ್. ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದರೆ, ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ. ಅವರು ಟೈಟಲ್ ಈಗ ಇವ್ರಿಗೆ ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ಥರ ಅಂತ ಇವ್ರು ಹೇಳ್ತಿದ್ದಾರೆ, ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗಲಿ ಎಲ್ರಿಗೂ, ಈ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಬ್ಬರು ಮೇನ್ ರೀಸನ್ನು ನಮ್ಮ ಅಭಯ್ ಪುನೀತು. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದರೆ ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನಿಗೆ ಒಂದು ಥ್ರೂಔಟ್ ಆಗಿ ಕ್ಯಾರಿ ಮಾಡೋ ಅಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ, ನಾನು ಇಲ್ಲ ಒಳ್ಳೇದಾಗಲಿ ಅಂತೇಳಿ ಇಮಿಡಿಯೇಟ್ ಫೋನ್ ತೊಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ, ಒಳ್ಳೇದಾಗಲಿ, ಆತ ಒಳ್ಳೆ ಆ್ಯಕ್ಟ್ರು, ಭಾಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಟ್ ಆಫ್ ಸ್ಕ್ರೀನ್ ಅದ್ರದ್ದು 3ರಷ್ಟು ಆ್ಯಕ್ಟ್ ಮಾಡ್ತಾರೆ. ಆ ಆ್ಯಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನು ತಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದರೆ ತೆರೆ ಹಿಂದೆ ಬರಲಿ, ಭಾಳ ಅಷ್ಟು ಪೊಟೆನ್ಷಿಯಲ್ ಇರುವಂಥ ಒಬ್ಬ ವ್ಯಕ್ತಿ.